ಡಿಫೆನ್ಸ್ ಎಕ್ಸಾಮ್ನೇ ಕ್ಲಿಯರ್ ಮಾಡ್ಬೇಕೆಂಬುದೊಂದು ಆಟ ಇತ್ತು, ಒಂದು ಛಲ ಇತ್ತು ನನಗೆ. NCC 3 years ಕಂಪ್ಲೀಟ್ ಮಾಡಿದೆ. ಸಿ ಸರ್ಟಿಫಿಕೇಟ್ ಗ್ರೇಡು ತಗೊಂಡೆ. ಬೇರೆ ಟ್ರ್ಯಾಕ್ ತಗೊಂಡು ಹೋಗಿದ ಕಾರಣನೇ ಮಾರ್ಕ್ ಟೆಸ್ಟ್ ಇದೆ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಆನ್ಲೈನ್. ನಾನು ನಿಮ್ಮ ವಿನಾಯಕ್ ಡಿಪುಡಿ ಮಾತಾಡ್ತಾ ಇರೋದು. ಇವತ್ತು ನಾವು ಸೇರಿದ್ದೀವಿ ಅಚೀವರ್ ಪಾಡ್ಕಾಸ್ಟ್. ಎಸ್, ಮತ್ತೊಂದು ಏನಪ್ಪಾ ಅಂದ್ರೆ ಲರ್ನ್ ಆನ್ಲೈನಿಗೆ ಸೇರಿರುವಂತ ಒಂದು SSC GD 4 ಜನ ಕ್ಲಿಯರ್ ಮಾಡಿದ್ದಾರೆ ಈ ವರ್ಷ. ಅದರಲ್ಲೂ ಕೂಡ ನಮ್ಮ ಜೊತೆ ಇರುವಂತ ಇಬ್ಬರು, ಓಕೆ, ಅವರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಹೇಗೆ ಅವರು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ರು, SSC GD ಎಕ್ಸಾಮ್ ಈಸಿನಾ ಟಫಾ, ಅಥವಾ SSC GD ಎಕ್ಸಾಮ್ ಅನ್ನ ಕನ್ನಡದವ್ರು ಕ್ಲಿಯರ್ ಮಾಡ್ಬೋದಾ? ಅಂದ್ರೆ ಏನು ಗೊತ್ತಿಲ್ಲ, ಕನ್ನಡದಲ್ಲಿ ಇದೀನಿ ಸರ್, ನನಗೇನು ಬರಲ್ಲ, ಕನ್ನಡದಿಂದ ನಾನು ಕಲ್ತಿರೋದೆಲ್ಲ ಕ್ಲಿಯರ್ ಮಾಡ್ಬೋದಾ ಅನ್ನೋ ಹಲವಾರು ಪ್ರಶ್ನೆಗಳು ಈ ಒಂದು ಪಾಡ್ಕಾಸ್ಟ್ ಅಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಹಾಗಾದ್ರೆ ವೆಲ್ಕಮ್ ಬ್ಯಾಕ್ ಲರ್ನ್ ಆನ್ಲೈನ್ ಅಂತ ಹೇಳ್ತಾ, ಸೊ ನಮಸ್ಕಾರ. ನಮಸ್ಕಾರ. ಸೊ ಇವರ ಪರಿಚಯವನ್ನ ನಾವು ಇವ್ರ ಬಾಯಿ ಅಂತಾನೆ ಕೇಳೋಣ. ಇವರ ಹೆಸರು, ಊರು ಮತ್ತೆ ಇವರ ಹಿನ್ನೆಲೆ, ಸ್ವಲ್ಪ ಸಂಕ್ಷಿಪ್ತವಾದ ಹಿನ್ನೆಲೆ. ಎಸ್, ಓವರ್ ಯು, ನೀವು ಸ್ಟಾರ್ಟ್ ಮಾಡಿ. ನಮಸ್ತೆ, ನನ್ನ ಹೆಸರು ಪವನ್ ಕುಮಾರ್ ಎಚ್ ಅಂತಂದು. ನಮ್ಮೂರು ಬಂದ್ಬಿಟ್ಟು ಬಳ್ಳಾರಿ ಡಿಸ್ಟ್ರಿಕ್ಟ್ ಸುರಗುಂಪ ತಾಲೂಕು ಕುಡ್ದಾಳ ಎಂಬ ಚಿಕ್ಕಹಳ್ಳಿಯಿಂದ ಬಂದಿರೋದು ನಾವು. ಫಸ್ಟು ನಾನು ಜರ್ನಿ ಸ್ಟಾರ್ಟ್ ಆಗಿದ್ದು 2023ರಿಂದನೇ ನಾನು ಇದು ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಿರೋದು. ತುಂಬ ಸ್ಟಾರ್ಟಿಂಗಲ್ಲಿ ಏನಾಯ್ತು ಅಂದರೆ ಭಾಳ ಪ್ರಾಬ್ಲಮ್ ಆಯ್ತು ನನಗೆ ಸರ್. ಯಾವ ಥರ ಸ್ಟಡಿ ಮಾಡಬೇಕು, ಯಾವ ಥರ ಏನು ಮಾಡ್ಬೇಕು ಅಂಬೋದು ಭಾಳ ಕನ್ಫ್ಯೂಷನ್ ಎಲ್ಲ ಆಗ್ಬಿಡ್ತಿ. ಒಂದು ವರ್ಷ ನನಗೆ ಕಂಟಿನ್ಯೂ ಸ್ಟಡಿ ಮಾಡಿದೆ. ಆದರೆ ಒಂದು ಡ್ರೀಮ್ ಏನಿತ್ತಂದ್ರೆ ಸರ್, ಇದು ಆದ್ರೇ ಡಿಫೆನ್ಸ್ ಎಕ್ಸಾಮ್ನೇ ಕ್ಲಿಯರ್ ಮಾಡ್ಬೇಕೆಂಬುದೊಂದು ಆಟ ಇತ್ತು, ಒಂದು ಛಲ ಇತ್ತು ನನಗೆ ಚಿಕ್ಕ ವಯಸ್ಸಿನದು. ಏನಕ್ಕಂತಂದ್ರೆ ಒಂದು ಫೈನಾನ್ಸ್ ಪ್ರಾಬ್ಲಮ್, ಎಬಿಲಿಟಿಲಿ ಆಗಿರ್ಬೋದು, ಪಬ್ಲಿಕಲ್ಲಿ ಒಂದು ಒಳ್ಳೆ ಪ್ರೆಸ್ಟೇಜ್ ಇರ್ಬೋದು, ಅದೊಂದು ಕಾರಣದಿಂದ ಒಳ್ಳೆ ಒಂದು ಡ್ರೀಮ್ ಇರ್ಬೋದು ನಂದು. ಯಾವುದು SSC GD ಒಂದು ಸರ್. ನಂದು ಬಂದ್ಬಿಟ್ಟು 2023ರಲ್ಲಿ ಒಂದು ಫಸ್ಟ್ ಅಟೆಂಪ್ಟ್ ಸರ್. 2023ರಲ್ಲಿ ಫಸ್ಟ್ ಅಟೆಂಪ್ಟ್ ಬರೆದ್ರೆ ಒಂದು ವರ್ಷ ಕ್ಲಿಯರ್ ಆಗಲಿಲ್ಲ ಸರ್. 2024ರಲ್ಲಿ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು. 2025ರಲ್ಲಿ ಫೆಬ್ರವರಿಯಲ್ಲಿ ಯಾವುದು ನೋಟಿಸು ಸ್ಟಾರ್ಟ್ ಮಾಡಿದರು. ಅದರಲ್ಲಿ ಉಡುಪಿಯಲ್ಲಿ ಎಕ್ಸಾಮು ಕ್ಲಿಯರ್ ಮಾಡಿದೆ. ಉಡುಪಿಯಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡಿ 2 ತಿಂಗಳಾದಮೇಲೆ ಒಂದು ಎಕ್ಸಾಮಲ್ಲಿ ಸೆಲೆಕ್ಟ್ ಆದೆ. ಮತ್ತು ತದನಂತರ ಫಿಸಿಕಲಿಗೆ ಸೆಲೆಕ್ಟ್ ಆದೆ. 5 ಕಿಲೋಮೀಟರ್ ರನ್ನಿಂಗ್ ಇತ್ತು. 5 ಕಿಲೋಮೀಟರ್ ರನ್ನಿಂಗ್ನಲ್ಲಿ ಸೆಲೆಕ್ಟ್ ಆದೆ. ಮತ್ತೆ ತದನಂತರ ಮತ್ತೆ ಮೆಡಿಕಲಲ್ಲೂ ಸೆಲೆಕ್ಟ್ ಆದೆ. ಯಾವುದೇ ಕಾರಣದ ಪ್ರಾಬ್ಲಮ್, ಫಿಸಿಕಲ್ ಮೆಡಿಕಲ್ ಯಾವುದೇ ಕಾರಣದಿಂದ ನನಗೆ ಭಯ ಇರಲಿಲ್ಲ. ಅದು ಮೊದಲಿದ್ದನೂ ನನಗೆ ಅದೊಂದು ಸ್ಟ್ರೆಂತ್ ಇತ್ತು ನನಗೆ, ಫಿಸಿಕಲ್ ಆಗಲಿ ಮೆಡಿಕಲ್ ಆಗಲಿ. ತದನಂತರ ಫೈನಲ್ ಲಿಸ್ಟ್ ಬಂತು, ಸೆಲೆಕ್ಟ್ ಆದೆ. ಈಗ CRPF ಅಲ್ಲಿ ಸೆಲೆಕ್ಟ್ ಆಗಿ ಜರ್ನಿ ಸ್ಟಾರ್ಟ್ ಆಗ್ತಿದೆ. ಓಕೆ, ಸೊ ನಿಮ್ದು ಸರ್? ನನ್ನ ಹೆಸರು ಬಂದು ಸುಮಂತ್ ಅಂತ ಹೇಳಿ. ಇಂದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಒಬ್ಬರಿ ರಬಿನಾಯಕನಹಳ್ಳಿ ಗ್ರಾಮದಲ್ಲಿ ಸಭೆಯಿರೋದಂತ. ನನಗೆ ಚಿಕ್ಕ ವಯಸ್ಸಿಂದನೂ ಆರ್ಮಿಗೆ ಹೋಗ್ಬೇಕನ್ನೋದೊಂದು ಆಸೆ ಇತ್ತು. ಬಟ್ ಇವತ್ತು ಅದನ್ನ ನಾನು ಪ್ರೂವ್ ಮಾಡ್ಕೊಂಡಿದ್ದೇನೆ. ಯಾಕೆ ನಮ್ಮ ಲರ್ನರ್ನಿಂದಲೇ ಅದನ್ನ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಯಾಕಂತಂದರೆ ನನಗೆ ಬೇಸಿಕಲಿ ಆ್ಯಪ್ಟಿಟ್ಯೂಡು, ರೀಸನಿಂಗು, ಏನು ಮಾಡಬೇಕು, ಯಾವ ಥರ ಕಲಿಬೇಕು ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಅದನ್ನು ಆ್ಯಪ್ಟಿನ ನಾನು ಸಖತ್ತು ವೀಕಿದ್ದೆ. ನಮಗೆ ಟೇಬಲ್ಸ್ ಕೂಡ ಕರೆಕ್ಟಾಗಿ ಬರ್ತಿರ್ಲಿಲ್ಲ. ಇಲ್ಲಿಗೆ ಬಂದ ಮೇಲೇ ಒಂದು ಸ್ವಲ್ಪ ಟೇಬಲ್ಸ್ ಎಲ್ಲ ಇಂಪ್ರೂವ್ ಆಗಿ ಪ್ರತಿಯೊಂದು ನಮ್ಮ ಸರ್ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ ಇಲ್ಲಿಗೆ ಬಂದ ಮೇಲೆ ನಾನು ಒಂದು ಸ್ವಲ್ಪ ಇಂಪ್ರೂವ್ ಆಗಿ ಒಳ್ಳೆ ಸ್ಕೋರ್ ಮಾಡಿದೆ. ಅದು SSC GD ಅಲ್ಲಿ ಒಳ್ಳೆ ಸ್ಕೋರ್ ಆಗಿ ನಾನು ಇಷ್ಟಪಟ್ಟಿದ್ದು ಪೋಸ್ಟೇ ನನಗೆ ಸಿಕ್ಕಿದೆ. ಅದರಿಂದ ನನಗೆ ತುಂಬ ಖುಷಿ ಆಗಿದೆ. ಓಕೆ, ಸೊ ಇವ್ರ ಹಿನ್ನೆಲೆ ನೋಡಿದ್ರೆ ಯಾರು ಕೂಡ ಸಿಟಿ ಇಂತ್ರ ಬಂದವರಲ್ಲ, ಯಾರು ಕೂಡ ಲೈಕ್ ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಅಥವಾ ಗೋಲ್ಡನ್ ಸ್ಪೂನ್ ಅಂತ ಹೇಳಕ್ಕಾಗಲ್ಲ, ಹಳ್ಳಿ ಹತ್ರ ಬಂದಂತ ಪ್ರತಿಭೆಗಳು. ಸೊ ಇವ್ರು SSC GD ಎಕ್ಸಾಮ್ ಅನ್ನ ಒಂದೇ ಅಟೆಂಪ್ಟ್ ಅಲ್ಲಿ ಮಾಡಿದಾರ ಅಥವಾ ಯಾವ ತರ ಅಟೆಂಪ್ಟ್ ಮಾಡಿದ್ದಾರೆ, ಹೇಗೆ ಕತೆ, ಸೊ ಅದನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಒಂದೇಳಿ SSC GD ಎಕ್ಸಾಮ್ ಅನ್ನೋದೇನಿದೆಯಲ್ಲ, ಸೊ ನಿಮ್ ತಲೆಯಲ್ಲಿ ಹೇಗ್ ಬಂತು? ಅಂದ್ರೆ ಇವಾಗ ನೀವು ಅನ್ಕೊಂಡ್ರಿ SSC GD ಮಾಡ್ಬೇಕು, ನೀವು ಸಿವಿಲ್ ಸರ್ವಿಸ್ ಅಂದ್ರೆ ಲೈಕ್ ಒಂದು ಸೇನೆಗೆ ಸೇರ್ಬೇಕು, ಈ ತರ ಮಾಡ್ಬೇಕು ಅಂತ ನಿಮ್ ತಲೆಯಲ್ಲಿ ಬಂದಿರೋದೇನು? ಅಂದ್ರೆ ಇವಾಗ ಬಹಳಷ್ಟು ಜನ ಕಾಯ್ತಿರ್ತಾರೆ, ಈಗ ಬಹಳಷ್ಟು ಜನ ಆರ್ಮಿಗೆ ಹೋಗ್ಬೇಕು, GD ಹೋಗ್ಬೇಕು ಅಂತಿರ್ತಾರೆ. ಲೈಕ್ ಹೇಳಕ್ಕಾಗಲ್ಲ, ಅವ್ರಿಗೊಂದು ಮೋಟಿವ್ ಕೂಡ ಸಿಗುತ್ತದು. ಓಕೆ, ಸೊ ನಿಮ್ ತಲೆಯಲ್ಲಿ ಯಾವಾಗ ಬಂತು ಆ ಥಾಟ್, ನಾನ್ ಮಾಡಿದ್ರೆ SSC GD ಮಾಡ್ಬೇಕು ಅಂದ್ರೆ ಒಂದು ಆರ್ಮಿಗೆ ಸೇರ್ಬೇಕು ಅಂತ? ನಿಮ್ಮಿಂದನೇ ಸ್ಟಾರ್ಟ್ ಮಾಡ್ಬೋದು ಅದನ್ನ ಸರ್. ಮೊದಲನೇದಾಗಿ ಹೇಳ್ಬೇಕಾದ್ರೆ ನಂದು ಚಿಕ್ಕ ವಯಸ್ಸಿನಿಂದಲೂ ಡ್ರೀಮ್ ಸರ್ ಇದು. ಯಾವುದು ಕಾಲೇಜ್ ಫಂಕ್ಷನಲ್ಲಿ ಆಗಲಿ, ಅದು NCC ಅಲ್ಲ, ಇದು ಯಾವುದು ಡಿಫೆನ್ಸಿಗೋಸ್ಕರನೇ ನಾನು NCC 3 years ಕಂಪ್ಲೀಟ್ ಮಾಡಿದೆ. ಸಿ ಸರ್ಟಿಫಿಕೇಟ್ ಗ್ರೇಡು ತಗೊಂಡೆ. 3 years ಕಂಪ್ಲೀಟ್ ಮಾಡಿ ಸಿ ಸರ್ಟಿಫಿಕೇಟ್ ಗ್ರೇಡಲ್ಲಿ A ಗ್ರೇಡು ತಗೊಂಡು ಅದಕ್ಕಂತಾನೆ ನಾನು ಡಿಫೆನ್ಸ್ ಎಕ್ಸಾಮನ್ನು ಕ್ಲಿಯರ್ ಮಾಡಿದೆ. ಡಿಫೆನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ಮೇಲೆ
ಯಾವುದೇ ಥರದ ಪ್ರಾಬ್ಲಮ್ ಆಗಲಿಲ್ಲ ಸರ್. ಅದರಿಂದನೂ 8 ಮಾರ್ಕ್ಸ್ ಬಂದವು. ಆಮೇಲೆ ಎಕ್ಸಾಮ್ ಕ್ಲಿಯರಕ್ಕೂ ಲರ್ನ್ ಆನ್ಲೈನ್ ಭಾಳ ಹೆಲ್ಪ್ ಆಯಿತು. ಸರ್ ನನಗೆ SSC GD ಯಾಕೆ ಚೂಸ್ ಮಾಡಿದ್ನಿ ಅಂತಂದರೆ, ನನಗೆ ಚಿಕ್ಕ ವಯಸ್ಸಿನ ಅದೇ ಡ್ರೀಮ್ ಸರ್. ನನಗೆ SSC GD ಅಂದರೆ SSC GD ಅಂತಾನೆ, GD ಅಂತ ಏನಂತ ಗೊತ್ತಿರಲಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ. ನನಗೆ ಆರ್ಮಿ ಇದನ್ನೇ ಯಾಕೆ ಚೂಸ್ ಮಾಡಿದೆ ಅಂತ ಹೇಳಿದ್ರೆ, ನನಗೆ ಚಿಕ್ಕ ವಯಸ್ಸಿಂದ ಆರ್ಮಿ ಅಂದರೆ ತುಂಬ ಇಷ್ಟ ಸರ್. ಅಮ್ಮ ಅಪ್ಪಂಗೆಲ್ಲ ಆರ್ಮಿ ಹೋಗೋದು ಅಂದರೆ ನಾವಿದ್ರು ಇದು ಸರ್ ಬ್ರದರ್ಸ್ ಇದ್ದೆವು. ಅದು ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಒಬ್ರನ್ನ ಕಳಿಸ್ಬೇಕು ಅನ್ನೋದು ನಮ್ಮ ಅಪ್ಪ ಅಮ್ಮನಿಗೂ ಚಿಕ್ಕ ವಯಸ್ಸಿಂದಲೂ ಇತ್ತು ಸರ್. ಅದರಲ್ಲಂತೂ ನನಗೆ ತುಂಬ ಅದ್ರ ಮೇಲೆ ಸಖತ್ ಇಂಟ್ರೆಸ್ಟ್ ಸರ್. ಅದು ನಮ್ಮ ಮನೇಲೆಲ್ಲ ಅದನ್ನೇ ಮಾತಾಡಿದಾಗೆಲ್ಲ ನನಗೆ ಅದ್ರ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಸರ್. ಅದರಿಂದ ನಾನು ಆರ್ಮಿಗೆ ಹೋದ್ರೆ ಆರ್ಮಿಗೆ ಹೋಗ್ಬೇಕು, ಮಾಡಿದ್ರೆ ಆರ್ಮಿನೇ ಮಾಡಬೇಕು ಅನ್ನೋದು ನಂಗೆ ತುಂಬ ಇಷ್ಟ ಆಯ್ತು. ಅದರಲ್ಲೂ ಆರ್ಮಿ ಫೋರ್ಸ್ ಯಾವುದಾದ್ರೂ ಪರವಾಗಿಲ್ಲ, ನನಗೆ ಯಾವ್ದು ಸಿಕ್ಕಿದ್ರು ಹೋಗ್ತೀನಿ ಅನ್ನೋದು, ಮಾಡಲೇಬೇಕು ಅನ್ನೋದು ನನಗೊಂದು ಇತ್ತು ಸರ್. ಇದರಿಂದ ನನಗೆ ಆರ್ಮಿ ಫೋರ್ಸ್ ಯೂಸ್ ಮಾಡೋಕ್ಕೆ ಇಷ್ಟ ಆಯ್ತು. ಓಕೆ, ಸೊ ನೀವು ಕೇಳಿದ್ರಿ, ಬಹಳ ಜನ ಕೇಳ್ತಾ ಇದ್ರಿ SSGD ಮೋಟಿವ್ ಯಾಕೆ ಕೇಳಿದೆ ಅಂತಂದ್ರೆ, ಇವ್ರ ಪ್ರಿಪ್ರೇಷನ್ಸ್ ಟೈಮಲ್ಲಿ ಇವ್ರ ತಲೆಲ್ಲ ಆ ಥರ ಇತ್ತು, ಕ್ಲಾರಿಟಿ ಇತ್ತು. ಏನಂತ ನಾನು ಭಾಳ ಸಲ ಅಬ್ಸರ್ವ್ ಮಾಡ್ತಿದ್ವಿ, SSC GD ಮಾಡ್ಬೇಕಂತಂದಾಗ ಸುಮ್ಮನೆ ಅನ್ಕೊಳ್ಳೋದಲ್ಲ, SSGD ಅಂತಲ್ಲ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ರಿ, ನೀವು ಯಾವುದೇ ಮಾಡ್ತೀನಿ ಅಂತಂದ್ರು ಕೂಡ ಅನ್ಕೊಳ್ತೀವಿ. ಯಾಕಂದ್ರೆ ಅದೊಂದು ಮೋಟಿವ್, ಒಂದ್ ಸ್ವಲ್ಪ ಖುಷಿ ಕೊಡುತ್ತೆ ಆ ಮೂಮೆಂಟ್. ಬಟ್ ಆದ್ರೆ ಅದ ಖುಷಿಯನ್ನ, ಆ ಮೂಮೆಂಟ್ ಏನಿರುತ್ತೆ ಅದನ್ನ ಬಿಗಿಯಾಗಿ ಹಿಡ್ಕೋಬೇಕಾಗತ್ತಲ್ವಾ ನಾವು. ಈಗ ನಾನು ಯಾವುದೇ ಒಂದು ಬ್ಯಾಂಕಿಂಗ್ ಮಾಡ್ತೀನಿ, SSC ಮಾಡ್ತೀನಿ, ರೈಲ್ವೇಸ್ ಮಾಡ್ತೀನಿ, UPSCನೇ ಮಾಡ್ತೀನಿ ಅಂತ ತಲೆ ಇರುತ್ತೆ, ಅಥವಾ ಯಾವುದೇ ಒಂದು ಗೌರ್ಮೆಂಟ್ ಎಕ್ಸಾಮ್ ಮಾಡ್ಬೇಕಂದಾಗ ನಮ್ಮ ತಲೆಯಲ್ಲಿ ಆಲೋಚನೆ ಅಥವಾ ಪ್ರಾಕ್ಟಿಕಲ್ ಬಂದಿದೆ ಅಂದ್ರೆ ನಾವು ಅದನ್ನ ಹೋಲ್ಡ್ ಅಲ್ಲಿ ಇಟ್ಕೋಬೇಕು. ಆ ಒಂದು ನೇಚರ್ನ ನೀವು ಇವರಲ್ಲಿ ನೋಡಿರ್ತೀನಿ. ಯಾಕಂದ್ರೆ ಎಷ್ಟೋ ಸಲ ಆ ಒಂದು ಅಭ್ಯಾಸ ಮಾಡೋದ್ರಿಂದ ಇರ್ಬೋದು, ಏನಾಗ್ಬೋದು ಸರ್, ಪ್ರತಿಯೊಂದು ಆ ಶ್ರದ್ಧೆ, ಡಿಸಿಪ್ಲಿನ್ ಎಲ್ಲನೂ ಕೂಡ ಒಳಗೊಂಡಿರುತ್ತೆ. ಎಸ್, ಅದೇ ತರ ನಾವು ನೋಡೋಣ ಈಗ ಅವರ ಒಂದು ಪ್ರಿಪರೇಷನ್ ಜರ್ನಿ ಬಗ್ಗೆ. ಅಂದ್ರೆ ನೀವು SSC GD ಅನ್ನ ಆಲ್ರೆಡಿ ಈಗ ಕ್ಲಿಯರ್ ಮಾಡಿ, ನಿಮ್ಗೆ ಆಲ್ರೆಡಿ ನಿಮ್ಮ ಒಂದು ಇನ್ನೇನು ಅಪಾಯಿಂಟ್ಮೆಂಟ್ ಸಿಕ್ಕಿದೆ, ಮತ್ತೆ ನಿಮಗೆ ಆಲ್ರೆಡಿ ಒಂದು ಏನಪ್ಪಾ ಅಂದ್ರೆ ಟ್ರೈನಿಂಗ್ ಕೂಡ ಕರೆದಿದ್ದಾರೆ. ಸೊ ನಿಮ್ಮ ಪ್ರಿಪರೇಷನ್ ಜರ್ನಿಯಲ್ಲಿ ಮೊದಲಿಗೆ ರಿಟರ್ನ್ ಎಕ್ಸಾಮ್ ಅಂತ ಇತ್ತು. ಈ ರಿಟರ್ನ್ ಎಕ್ಸಾಮ್ 80 ಪ್ರಶ್ನೆ 160 ಅಂಕಗಳು. ಓಕೆ, ಸೊ ಅಲ್ಲಿ ನೀವು ತೆಗೆದುಕೊಂಡಂತ ಸ್ಕೋರ್ ಆಗಿರ್ಬೋದು, ನಿಮಗೆ ಯಾವ ಸಬ್ಜೆಕ್ಟ್ ಕಷ್ಟ ಅನಿಸ್ತು, ಆ ಸಬ್ಜೆಕ್ಟ್ ಅನ್ನ ಅಂದ್ರೆ ಮುಂಚೆ ಕಷ್ಟ ಅನ್ಸಿದ್ದನ್ನ ಹೇಗೆ ಓವರ್ಕಮ್ ಮಾಡಿದ್ರಿ? ಯಾಕಂದ್ರೆ ಬಹಳಷ್ಟು ಜನ ಕಾಯ್ತಿರ್ತಾರೆ ಇಲ್ಲಿ. ಕೆಲವೊಬ್ಬರಿಗೆ ಗಣಿತ ಅಂದ್ರೆ ಕಷ್ಟ ಇರುತ್ತೆ, ಕೆಲವೊಬ್ರಿಗೆ ಇಂಗ್ಲಿಷ್ ಅಂದ್ರೆ ಕಷ್ಟ ಇರುತ್ತೆ, ಕೆಲವೊಬ್ರಿಗೆ GK ಅಂದ್ರೆ ಕಷ್ಟ ಇರುತ್ತೆ, ಕೆಲವೊಬ್ರು ರೀಸನಿಂಗ್ ಕೂಡ ಕಷ್ಟ ಇರುತ್ತೆ. ಆದ್ರೆ ನಮಗೆ ನಿಮಗೂ ಕೂಡ ಅದೇ ಒಂದು ಫೇಸ್ ಅನ್ನ ದಾಟಿ ಬಂದವ್ರು ನೀವು. ಆದ್ರೆ ನೀವು ಅದನ್ನ ಹೇಗೆ ಓವರ್ಕಮ್ ಮಾಡಿದ್ರಿ ಅಂತ ಒನ್ ಬೈ ಒನ್ ಅಂದ್ರೆ ನೀವ್ ಹೇಳಿ, ಆಮೇಲೆ ನಂತರ ಅವ್ರು ಹೇಳ್ತಾರೆ. ಓಕೆ, ಸೊ ನೀವು ತಗೊಂಬಿಡಿ. ಸರ್ ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೊಂದು ಓದೋದ್ರ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಅಷ್ಟೊಂದು ಆಸಕ್ತಿ ಇರ್ತಿರಲಿಲ್ಲ ನನಗೆ. ಅದರಲ್ಲೂ ಮ್ಯಾಥ್ಸ್ ಅಂತಂದ್ರೆ ನನಗೆ ಅದನ್ನ ಕಂಡ್ರನೇ ಆಗ್ತಿರಲಿಲ್ಲ, ಮ್ಯಾಥ್ಸ್ ಕಂಡ್ರನೇ ಆಗ್ತಿರಲಿಲ್ಲ ನನಗೆ. ಯಾಕಂದ್ರೆ ನನಗೆ ಟೇಬಲ್ಸ್ ಬರ್ತಿರಲಿಲ್ಲ, ಸ್ಕ್ವೇರ್ಸ್ ಬರ್ತಿರಲಿಲ್ಲ, ಏನಂದ್ರೆ ಏನು ಬರ್ತಿರಲಿಲ್ಲ, ಅವರೇಜಸ್ ಅಂದ್ರೆ ಏನಂದ್ರೆ ಏನು ಗೊತ್ತಿರ್ತಿರಲಿಲ್ಲ. ಮ್ಯಾಥ್ಸ್ ಕ್ಲಾಸ್ ಬಂತಂದ್ರೆ ಯಾಕಾರು ಮ್ಯಾಥ್ಸ್ ಕ್ಲಾಸ್ ಬಂತಪ್ಪ, 10th ಅಲ್ಲಿ 9th ಅಲ್ಲಿ ಎಲ್ಲ ಯಾಕಾರ ಬಂತಪ್ಪ, ಕ್ಲಾಸ್ ಹೋಗ್ಬೇಕಾ, ಈ ತರ ಫೀಲಿಂಗ್ ಇರ್ತಿತ್ತು. ಹಂಗೆ ಇದನ್ನ ಏನ್ ಮಾಡೋದಂತ ಗೊತ್ತಾಗ್ತಿರಲ್ಲ ನನಗೆ. ಲಾಸ್ಟ್ ಇಯರ್ ಎಕ್ಸಾಮ್ ಪ್ರಿಪರೇಷನ್ ಕೂತಾಗ ಆಪ್ಟಿನ ಅಯ್ಯೋ ಮ್ಯಾಥ್ಸಾ, ಇದನ್ನ ಮಾಡೋದ್ ಹೆಂಗೆ, ನಾವು ಬರೆಯೋದ್ ಹೆಂಗೆ, ಬೇಡಕ್ಕೆ ಬೇಡ, ಈ ಟಾಪಿಕೇ ಬೇಡ, ಬರೀ ರೀಸನಿಂಗ್ ಮಾಡ್ಕೊಂಡ್ಬಿಡೋಣ, ಇಂಗ್ಲೀಷ್ ಎಷ್ಟು ಬರುತ್ತೆ ಅಷ್ಟು ಗೊತ್ತಾಗ್ಲಿ ಅಷ್ಟು ಹಾಕೋಣ, GK ಎಷ್ಟು ನನ್ಗೆ ಗೊತ್ತಿರೋಷ್ಟು ಬರ್ಲಿ, ನಾನು ಓದೋಷ್ಟು ಹಾಕೋಣ, ಈ ತರ ಮೈಂಡ್ ಸೆಟ್ ಇತ್ತು ಸರ್. ಆಗ ಆಪ್ಟಿ ಅಂದ್ರೆ ಸಖತ್ತು ಅಲ್ಲೇ ಆ ತರ ಇತ್ತು. ಏನಂದ್ರೆ ಅದನ್ನು ಹೇಗ್ ಮಾಡೋದು, ಎಲ್ಲಿಂದ ಕಲಿಯೋದು, ಅದೊಂದು ಅವಾಗಿದ್ದನು ಅದನ್ನ ಕಂಡ್ರೆ ಆಗ್ತಿರಲ್ಲ ಹ್ಯಾಪಿ. ಆಮೇಲೆ ನನ್ನ ಫ್ರೆಂಡ್ ಲಾಸ್ಟ್ ಟೈಮ್ ನಂದು ಕ್ಲಿಯರ್ ಆಗಿಲ್ಲ ಸರ್. ಅವಾಗ ಕ್ಲಿಯರ್ ಆಗದೆ ನಮ್ಮ ಫ್ರೆಂಡ್ ಒಬ್ರು ಇದ್ರು, ಸುಹಾಸ್ ಅಂತ ಹೇಳಿ, ಅವ್ನು ಇಲ್ಲೇ ಲಾಸ್ಟ್ ಇಯರ್ ಜಾಬ್ ಆಯ್ತು ಸರ್ IT50ಗೆ. ಅವ್ನು ನನಗೆ ಇಲ್ಲಿ ಸಜೆಸ್ಟ್ ಮಾಡ್ದ, ಎಲ್ಲರನ್ನೂ ಅಲ್ಲಿ ಎಲ್ಲ ಹ್ಯಾಪಿ ರೀಸನಿಂಗ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವ್ನು ಗೊತ್ತಿತ್ತು, ಅಂದ್ರೆ ಇದ್ರು ಒಂದೇ ಸ್ಕೂಲಲ್ಲಿ ಓದಿದ್ದು, ಅವನಿಗೆ ಗೊತ್ತಿತ್ತು ನನ್ಗೇನು ಬರಲ್ಲ, ಅವ್ನು ಹಿಂಗ್ ಬರಲ್ಲ ಅಂತ ಎಲ್ಲ ಗೊತ್ತಿದ್ಮೇಲೆ ಅವ್ನಿಗೆ ಸಜೆಸ್ಟ್ ಮಾಡ್ದ. ನಾ ಈಗ ಬಂದಾಗ ಹಂಗೆ ಅನ್ಕಂಡೆ, ಫಸ್ಟ್ ಪೇಸ್ 1 ಕ್ಲಾಸ್ ಕೂರ್ಸಾಗ ಏನು ಮಾರ್ಯ, ಈ ಟೇಬಲ್ಸ್ ಬರ್ಸ್ತಾರೆ, ಸ್ಕ್ವೇರ್ಸ್ ಎಣಿಸ್ತಾರೆ, ಇದೆಲ್ಲ ನಾವು ಮಾಡ್ಬೇಕಾ, ಇದೇ ನಮ್ಗೆ ಗೊತ್ತೇ ಇಲ್ಲ. ಅವರು ಕನಕರಾಜ್ ಸರ್ ಮಧ್ಯ ಟೇಬಲ್ಸ್ ಎಲ್ಲ ಕೇಳ್ಬಿಡ್ತಿದ್ರು. ನನಗೆ ಅಲ್ಲಿ ಕೂತಿದ್ದ ಕ್ಲಾಸಿಗೆ ಭಯ ಬೇರೆ ಆಗ್ತಿತ್ತು, ಏನ್ ಟೇಬಲ್ಸೇ ಗೊತ್ತಿರಲ್ಲ ನನಗೆ. ಇಲ್ಲಿ ಬೇರೆ ಅದು ಸ್ಕ್ವೇರ್ಸ್ ಕೇಳ್ಬಿಡ್ತಿದ್ರು, ಸ್ಕ್ವೇರ್ಸ್ ಅಲ್ಲಿ ಲೆಕ್ಕ ಹಾಕ್ತಿದ್ದೆ, ಸ್ಕ್ವೇರ್ಸ್ ಎಷ್ಟೆಷ್ಟು ಬರುತ್ತೆ ಅಂತ. ಬಟ್ ಅವಾಗೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಅವರು ಕೊಡೋ ವರ್ಕ್ಗಳನ್ನ ಕರೆಕ್ಟಾಗಿ ಮಾಡಿದ್ರೆ ಸಾಕು, ಅವ್ರು ಕರೆಕ್ಟಾಗಿ ಕೊಡೋ ವರ್ಕ್ನ ಮಾಡ್ತಾ ಬಂದ್ರೆ ನಿಮ್ಗೆ ಆಪ್ಟಿ ಏನೋ ಏನೋ ಅಲ್ಲ. ನನ್ಗೆ ಅವಾಗ ಏನು ಬೇಸಿಕ್ ಗೊತ್ತಿರಲಿಲ್ಲ, ಬಟ್ ಇವಾಗ ಆಪ್ಟಿನ ಸ್ಕೋರ್ ಜಾಸ್ತಿ ಸರ್. ಒಂದು 20ಕ್ಕೆ 18 ಕರೆಕ್ಟ್ ಮಾಡಿದ್ದೀನಿ ಸರ್ ಅಂತ. ಸೂಪರ್. ನಿಮ್ದು ಸರ್? ನಂದು ಫಸ್ಟ್ ಆಗಿ ಹೇಳ್ಬೇಕಂದ್ರೆ ಸರ್, SSC ಜಡ ಬರಕ್ ಕಾರಣನೇ ಇಷ್ಟ ಇತ್ತು ಸರ್. ಬಸ್ ಡಿಫೆನ್ಸ್ ಅಲ್ಲ, ನನ್ನ ಮಂದಿಗೆ ಡ್ರೀಮ್ ಅದು ಭಾಳ ತುಂಬ ಈಜಿ ಬರ್ಬೇಕಂತಾನೆ ತುಂಬ ಇದು ಇಷ್ಟ ಇದೆ. ಒಂದು ಸಿಲೆಬಸ್ ನೋಡಿದ್ರೆ ಫಸ್ಟು ರೀಸನಿಂಗು ಹೆಂಗೋ ಕವರ್ ಮಾಡ್ಬೋದು,
ಆಮೇಲೆ GK ಅದು ನಮಗೆ ಮೊದಲಿಂದನೂ ಸ್ಟ್ರೆಂತ್ ಅದು ಮೊದಲಿದ ಆಮೇಲೆ ಇದು ರೀಸನಿಂಗು GK ಯಾಪ್ಟಿ ಇಂಗ್ಲೀಷು ಇವು ಇಷ್ಟಿದ್ರಲ್ಲ ಇಷ್ಟಿದ್ದಾಗ ನನಗೆ ಯಾವ್ದು ಬೈದಿಲ್ಲ ಇರೋದೇ ಯಾವುದೋ ಎರಡು ಸಬ್ಜೆಕ್ಟ್ ಬೈಯುತ್ತೆ ಯಾವುದೋ ಒಂದು ಯಾಪ್ಟಿ ಒಂದು ಇಂಗ್ಲೀಷ್ ಇವೆರಡು ಸಬ್ಜೆಕ್ಟ್ ಹೆಂಗಪ್ಪ ಕ್ಲಿಯರ್ ಮಾಡೋದು ಮಾಡ್ತಿದ್ದೆ ಎಕ್ಸಾಮ್ ಎಲ್ಲ ಬರ್ತಿದ್ದೆ ಎಲ್ಲ ಕ್ಲಿಯರ್ ಮಾಡ್ತಿದ್ದೆ ಸ್ಕೋರ್ ಆಗ್ತಿರಲ್ಲ ಅದೊಂದು ಗೊತ್ತಾಯ್ತು ಏನಕ್ಕೆ ಸ್ಕೋರ್ ಆಗ್ತಾ ಇಲ್ಲ ಇಲ್ಲಿ ಬರ್ಲಾರ ಮುಂಚೆಗೆ ಏನ್ ಡೌಟ್ ಇತ್ತಂದ್ರೆ ನನಗೆ ಬರ್ತಿದ್ದೆ ಎಕ್ಸಾಮು ಸ್ಕೋರ್ ಏನಕ್ಕಾಗಿರಲ್ಲ ಮಾರ್ಕ್ ಟೆಸ್ಟ್ ಬರ್ತಿದ್ದಾರೆ ಇಲ್ಲಿ ಬಂದ್ಮೇಲೆ ಗೊತ್ತಾಗಿರೋದು ಈ ಎಕ್ಸಾಮಿಗೆ ಮಾರ್ಕ್ ಟೆಸ್ಟ್ ಬರೀಬೇಕು ಯಾಪ್ಟಿಗೆ ಇಷ್ಟು ಮಾರ್ಕ್ಸ್ ತರಿಬೇಕು ಯಾಪ್ಟಿ ಅಂದ್ರೆ ಇದರಲ್ಲಿ ಇಷ್ಟು ಚಾಪ್ಟರ್ ಇದಾವೆ ಇಲ್ಲಿದ್ದನ್ನೇ ಸ್ಟಾರ್ಟ್ ಮಾಡಬೇಕು ಸ್ಕ್ವಯರ್ ಅಂದ್ರೆ ಹಿಂಗ ಕ್ಯೂಬ್ಸ್ ಅಂದ್ರೆ ಹಿಂಗ ಆಮೇಲೆ ಕಲಿತಾ ಮೊದ್ಲಿದ್ದು ಇಲ್ಲಿ ಬರ್ಲಾರ ಮುಂಚೆಗೆ ಆನ್ಲೈನ್ ಕ್ಲಾಸ್ ಕೇಳ್ತಿದ್ದೆ ಮೊದಲಿಗೆ ಅಷ್ಟೊಂದು ಎಫೆಕ್ಟಿವ್ ಅನಿಸ್ತಿಲ್ಲ ಆಮೇಲೆ ಬರ್ತಾ ಇಂಗ್ಲೀಷ್ ಕ್ಲಾಸ್ ಸ್ವಲ್ಪ ಡೌಟ್ ಇತ್ತಲ್ಲ ಅಭಿಲಾಷ್ ಸರ್ ಸ್ವಲ್ಪ ಬಳ್ಳಾರಿಯಿಂದ ಸ್ವಲ್ಪ ಪರಿಚಯ ಇದ್ರು ಯಾವುದು ಆನ್ಲೈನ್ ಅಲ್ಲಿ ಅವರು ಕ್ಲಾಸ್ ಕೇಳ್ತಾ ಆಮೇಲೆ ಇವರು ಒಬ್ಬರೇ ಇಂಗ್ಲೀಷ್ ಕ್ಲಾಸ್ ಅಷ್ಟೇ ಮಾಡ್ತಾರೆ ಅನ್ಕೊಂಡಿದ್ದೆ ನಾನು ಆಮೇಲೆ ಇವ್ರದ್ದು ಫುಲ್ಲು ಪ್ರೊಫೈಲ್ ಓಪನ್ ಮಾಡಿದ್ರೆ ಯಾಪ್ಟಿ ಕ್ಲಾಸ್ ಇತ್ತು ಆಮೇಲೆ ಯಾಪ್ಟಿ ಕ್ಲಾಸ್ ತಗೊಂಡೆ ಆನ್ಲೈನ್ಗೆ ಅಂತಾನೆ 4 ತಿಂಗಳು ಫಸ್ಟ್ ಬರ್ಲಾರ ಮುಂಚೆಗೆ ಆನ್ಲೈನ್ ಈ ಆನ್ಲೈನ್ ಅಲ್ಲಿ 4 ತಿಂಗಳು ಆನ್ಲೈನ್ ತಗೊಂಡೆ ಫಸ್ಟ್ ಎಫೆಕ್ಟ್ ಅಷ್ಟೊಂದು ಎಫೆಕ್ಟ್ ಅನಿಸಿಲ್ಲ ಆಮೇಲೆ ಆಫ್ಲೈನಿಗೆ ಬಂದೆ ಆಫ್ಲೈನ್ ಎಲ್ಲ 5 ತಿಂಗಳು ಆಫ್ಲೈನ್ ಕ್ಲಾಸ್ ಮಾಡಿದೆ ಇಲ್ಲಿ ಬಂದಾಗ ಗೊತ್ತಾಯ್ತು ಇಷ್ಟೆಲ್ಲ ಇದೆ ನಾ SSC GD ಕ್ಲಿಯರ್ ಮಾಡ್ಬೇಕಾದ್ರೆ ಫಿಸಿಕಲನ್ನು ಕ್ಲಿಯರ್ ಮಾಡ್ಬೇಕು ಮೆಡಿಕಲನ್ನು ಕ್ಲಿಯರ್ ಮಾಡ್ಬೇಕು ಈ ಮ್ಯಾಥ್ಸ್ ಅಂದ್ರೇನೆ ಭಯ ಒಂದೊಂದ್ ಕಡೆ ನಮಗೆ ಹೆಂಗ್ ಕಲಿಬೇಕಪ್ಪ ಮಗ್ಗಿ ಕಲಿಬೇಕು ಸ್ಕ್ವಯರ್ ಕಲಿಬೇಕು ಮತ್ತೆ ಇದೆಲ್ಲ ಕಲಿಬೇಕು ಆಮೇಲೆ ಇಲ್ಲಿ ಲರ್ನಿಂಗ್ ಬಂದ್ಮೇಲೆ ಏನಾಯ್ತಂದ್ರೆ 1 ತಿಂಗಳು ಕಷ್ಟ ಆಯ್ತು ಅಷ್ಟೇ ಆಮೇಲೆ ಕಲಿತಾ ನಾವ್ ಹೆಂಗ್ ಕಲ್ತೀವೋ ಹೆಂಗಿಲ್ಲೋ ನಮಗೆ ಗೊತ್ತಿರಲ್ಲ ಜೊತೆಗಿದ್ದಾನೆ ಕಲ್ಸೋದು ಮಾತಾಡ್ತಾನೆ ಕಲ್ಸೋದು ಮಾರ್ಕ್ ಟೆಸ್ಟ್ ಬರೆಯೋದಾಗ್ಲಿ ನಮ್ ಜೊತೆ ಸ್ಕಿಲ್ ಮಾಡ್ಸೋದಾಗ್ಲಿ ಬರ್ತಾನೆ ಕಲಿಸ್ಬಿಟ್ರು ಆಮೇಲೆ ಯಾಪ್ಟಿ ಎಲ್ಲ ನಂದು 14 ಸ್ಕೋರ್ ಅದು 20 14 ಸ್ಕೋರ್ ಅದೊಂದು ತುಂಬಾ ಖುಷಿ ಯಾಕಂದ್ರೆ ಬಂದಿರೋದು ನಾವು ಕನ್ನಡ ಮೀಡಿಯಂ ಇಂದ ಬಂದಿದ್ದೀವಿ ಅದರ ಬೇರೆ ಯಾಪ್ಟಿ ಅಂದ್ರೆ ಯಾಪ್ಟಿ ಯಾವುದು ಮ್ಯಾಥ್ಸ್ ಯಾವುದು ಯಾಪ್ಟಿ ಅಂತ ಗೊತ್ತಿರೋದು ಇಲ್ಲಿ ಬಂದಾಗ ಗೊತ್ತಾಗಿರೋದು ಮ್ಯಾಥ್ಸ್ನೇ ಯಾಪ್ಟಿಟ್ಯೂಡ್ ಅಂತಾರ ಅನ್ಸಂದು ಆಮೇಲೆ ಕನಕರೇ ಸರ್ ಬಹಳ ಹೆಲ್ಪ್ ಮಾಡಿದ್ರು ಅದೊಂದು ತುಂಬಾ ಖುಷಿ ಆಗಿ ಸರ್ ಅಭಿಲಾಷ್ ಸರ್ ಆಗ್ಲಿ ಇಂಗ್ಲೀಷು ಅಭಿಲಾಷ್ ಸರ್ ಕೂಡ ತುಂಬಾ ಹೆಲ್ಪ್ ಆಗೋದಕ್ಕೆ ಬಹಳ ಹೆಲ್ಪ್ ಆಯ್ತು ಸರ್ ಓಕೆ ಸರ್ ಕೇಳ್ತಿದ್ರ ಅವ್ರ ಭಾಷೆ ಆಗಿರ್ಬೋದು ಅಥವಾ ಲೈಕ್ ಅವರು ಹೇಳ್ತಾ ಇರೋದು ಏನಂತಂದ್ರೆ ಅಪ್ಪಟ ಕರ್ನಾಟಕದವರು ಅಥವಾ ಗ್ರಾಮೀಣ ಭಾಗದ ಓಕೆ ಅದ್ರ ಉತ್ತರ ಕರ್ನಾಟಕ ಬಳ್ಳಾರಿ ಮತ್ತೆ ಈ ಕಡೆ ಅಂತ ಮಂಡ್ಯ ನೋಡ್ರಿ ಎಲ್ಲಾ ಕಾಂಟ್ರಾಕ್ಟ್ಸ್ ನೋಡ್ರಿ ಆ ಕಡೆ ಉತ್ತರ ಕರ್ನಾಟಕ ಈ ಕಡೆ ನಮಗೆ ಮೈಸೂರು ಭಾಗದಲ್ಲಿರುವಂತ ಕರ್ನಾಟಕ ಲೈಕ್ ಈ ಕಡೆ ಅಂತ ಕರಿತೀವಿ ಎರಡು ಭಾಷೆಯಲ್ಲೇನೆ ನೋಡ್ಬೋದು ಅಂಡ್ ಅದಲ್ಲದೆ ಇಲ್ಲಿ ಅಬ್ಸರ್ವ್ ಮಾಡಿದ್ರ ಏನಂತಂದ್ರೆ ಲೈಕ್ ಮ್ಯಾಥ್ಸ್ ಬಗ್ಗೆ ಹೇಳ್ತಾರೆ ಆಪ್ಟಿಟ್ಯೂಡ್ ಹೌದಾ ಆಪ್ಟಿಟ್ಯೂಡ್ ಬಗ್ಗೆ ತಿಳಿಸ್ಕೊಡ್ತಾ ಇದಾರೆ ಆಪ್ಟಿಟ್ಯೂಡ್ ಇಂಪ್ರೂವ್ ಆಗೋದಕ್ಕೆ ಅವ್ರು ಹೇಳ್ತಾ ಇದಾರೆ ಮಗ್ಗಿ ಶಾಲೆಗಿದ್ದಾಗ ಕಲಿಸ್ತಿದ್ರು 20 ಅಲ್ಲ 25 ತನಕ ಕಲ್ತಿದ್ರು ಯಾಕಂದ್ರೆ ಬಾಯ್ ಹೊಡೆದು ಗಣಿತ ಮಾಸ್ತರ್ ಕೋಲ್ ಹಿಡಿದು ಕಲಿಸ್ತಿದ್ರು 10th ಅಲ್ಲ ಗಣಿತ ಕೋಲ್ ಹಿಡಿದು ಕಲಿಸ್ತಿದ್ರು ಆದ್ರೆ ಏನೋ ಅಲ್ದಾಡ್ಕೊಂಡು ನೋಡ್ತಿದ್ವಿ ಇಲ್ಲಿ ಬಂದ ತಕ್ಷಣ ಬಹಳಷ್ಟು ಕಲ್ಸಿರ್ತ ಗಣಿತ ಏನಪ್ಪ ಮಗ್ಗಿ ಹೇಳಾಕತ್ತಾರ ಸ್ಕ್ವೇರ್ಸ್ ಹೇಳತ್ತಾರ ಕ್ಯೂಬ್ಸ್ ಹೇಳಾಕತ್ತಾರ ಅದು ಯಾಕಂದ್ರೆ ನಾವ್ ಹೇಳೋದಿಷ್ಟೇ ನಾವೊಂದು ಇಲ್ಲಿ ಬರೋ ಹುಡುಗರಿಗೆ ಹೇಳೋದಿಂಗೆ ನಿಮಗ ಏನಪ್ಪಾ ಅಂದ್ರೆ ನಂಬರ್ 1 ರಿಂದ 10 ನಂಬರ್ ಬರ್ತಾವ ಮುಗೀತು ಕೂಡ್ಸೋದು ಕಳಿಯೋದು ಅಥವಾ ಗುಣಿಸೋದು ಬಾಗ್ಸೋದು ಹಿಡಿದು ಎಲ್ಲಾ ತರದ ಪ್ರಾಬ್ಲಮ್ ಸಾಲ್ವ್ ಮಾಡ್ಸೋ ಕೆಲಸ ನಮ್ದು ಯಾಕಂದ್ರೆ ನೀವು ನೋಡ್ತಿರೋ ಗೊತ್ತಿಲ್ಲ ಸ್ಪೀಡ್ ಮ್ಯಾಕ್ಸ್ ಅಂತ ಟೈಪ್ ಮಾಡಿದ್ರ ಸ್ಪೀಡ್ ಮ್ಯಾಕ್ಸ್ ಇನ್ ಕನ್ನಡ ಅಂತ ಹೊಡೆದ್ರ ನೀವು ನಮ್ಮವ ವಿಡಿಯೋ ಬರ್ತಾವು ಅಂಡ್ ನಿಮಗೆಲ್ಲ ತೋರಿಸಿದೀವಿ ಕರ್ನಾಟಕದಲ್ಲಿ ಚಾಲೆಂಜ್ ಮಾಡ್ತೀವಿ ಯಾರೆಲ್ಲ ಗಣಿತದಲ್ಲಿ ವೀಕ್ ಇದಿರಲ್ಲ ಆ ಸ್ಪೀಡ್ ಮ್ಯಾಕ್ಸ್ ವಿಡಿಯೋ ನೋಡ್ರಿ ಯೂಟ್ಯೂಬ್ ಅಲ್ಲೇ ಇದಾವ್ ಲರ್ನ್ ಆನ್ಲೈನ್ ಚಾನಲ್ ಅಲ್ಲಿ ಸ್ಪೀಡ್ ಮ್ಯಾಕ್ಸ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ವಿಡಿಯೋ ಅದಾವ್ ನೀವು ಅದನ್ನ ಕರೆಕ್ಟ್ ಫಾಲೋ ಮಾಡಿದ್ರಿ ಅಂತಂದ್ರೆ ನಿಮ್ಮ ಗಣಿತ ಎಷ್ಟು ಇಂಪ್ರೂವ್ ಆಗಿರ್ತದ ಸ್ಪೀಡ್ ಮ್ಯಾಕ್ಸ್ ಅಂಡ್ ಅದ್ರಲ್ಲಿ ಇನ್ನೊಂದು ಈ ಪಾಯಿಂಟ್ ಏನ್ ರೈಸ್ ಮಾಡಿದ್ರೆ ಯಾವ್ದು ಮಾರ್ಕ್ ಟೆಸ್ಟ್ ತುಂಬಾ ಹೆಲ್ಪ್ ಆಯ್ತು ಸರ್ ಅದು ಎಷ್ಟು ಹೆಲ್ಪ್ ಆಯ್ತು ಅಂದ್ರೆ ಸರ್ ನನ್ನ ಲೈಫ್ನ ಬೇರೆ ಟ್ರ್ಯಾಕ್ ತಗೊಂಡು ಹೋಗಿದ ಕಾರಣನೇ ಮಾರ್ಕ್ ಟೆಸ್ಟ್ ಸರ್ ಓಕೆ ಮೊದ್ಲಿದ್ದ ನನಗೆ ಮಾರ್ಕ್ ಟೆಸ್ಟ್ ಅಂದ್ರೇನು ಗೊತ್ತಿಲ್ಲ ಅಭಿಲಾಷ್ ಸರ್ ಕೇಳಿದ್ಮೇಲೆ ಅಭಿಲಾಷ್ ಸರ್ ಇಂದಾನೆ ಬಹಳ ಅಭಿಲಾಷ್ ಸರ್ ಆಗ್ಲಿ ಕನಕರಾಜ್ ಸರ್ ಆಗ್ಲಿ ವಿನಾಯಕ್ ಸರ್ ಆಗ್ಲಿ ತುಂಬಾ ಹೆಲ್ಪ್ ಆಯ್ತು ಸರ್ ಇವ್ರು ಎಷ್ಟು ಹೆಲ್ಪ್ ಆಯ್ತು ಅಂದ್ರೆ ಸರ್ ಲೈಫೇ ಟ್ರ್ಯಾಕ್ ಇವಾಗ ನಾವು ಊರಿಗೆ ಹೋದ್ರೂ ಈ ಜಾಬ್ ಇರೋದ್ರಿಂದನೇ ಮರ್ಯಾದೆ ಕೊಡ್ತಿರೋದು ಎಕ್ಸಾಕ್ಟ್ಲಿ ಈ ಸರ್ ಅದು ಜೀವನ ಮ್ಯಾಥ್ಸ್ ಅಂತಾರಲ್ಲ ಸರ್ ಅದು ಸ್ಪೀಡ್ ಮ್ಯಾಥ್ಸ್ ತುಂಬಾ ಹೆಲ್ಪ್ ಆಗ ಸರ್ ಓಕೆ ನಿಮ್ಗೆ ಏನು ಗೊತ್ತಿಲ್ಲ ಅನ್ನೋದು ಸ್ಪೀಡ್ ಮ್ಯಾಥ್ಸ್ ಬೇಕೇ ಬೇಕು ಸರ್ ನಿಜಾದ್ರೆ ನಾನು ಈಗ ಅಡಿಷನ್ ಆಗಲಿ ಮತ್ತೆ ಮಲ್ಟಿಪ್ಲಿಕೇಶನ್ ಏನೇ ಆಗಲಿ ಕ್ಯಾಲ್ಕುಲೇಟರ್ ತೆಗೆಯೋದು ಏನಂದ್ರೆ ಕ್ಯಾಲ್ಕುಲೇಟರ್ ತೆಗೆಯೋದು ಯಾವ್ದೋ ಈಗ ಒಂದು ಅವ್ರ ಸ್ಪೀಡ್ ಆಗಿ ಏನಾದ್ರು ಕೌಂಟ್ ಮಾಡ್ತಾರಾ ಅದು ಕ್ಯಾಲ್ಕುಲೇಟರ್ ಹೊಡೆಯೋದು ಆದ್ರೆ ಏನು ಗೊತ್ತಾಗ್ತಿರಲ್ಲ ಸ್ಪೀಡ್ ಮ್ಯಾಥ್ಸ್ ಯಾವ ಸ್ಪೀಡ್ ಮ್ಯಾಥ್ಸ್ ಅಟೆಂಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಯಾವ ಕೊಡೋ ಸ್ಪೀಡ್ ಮ್ಯಾಥ್ಸ್ ಅಲ್ಲಿ ವರ್ಕ್ ಕೊಡೋ ಸ್ಟಾರ್ಟ್ ಮಾಡಿದ್ರು ಆ ವರ್ಕ್ ಯಾವಾಗ ನಾವು ಮಾಡಕ್ ಸ್ಟಾರ್ಟ್ ಮಾಡಿದ್ವಿ
ಕ್ಯಾಲ್ಕುಲೇಟರ್ನ ಸೈಡ್ಗೆ ಏನೇ ಕೇಳಿದ್ರೆ ಕ್ಯಾಲ್ಕುಲೇಟ್ ಸೈಡ್ ಓಕೆ. ಹಿಂಗೆ ಟಕಾ ಟಕ್ ಅವ್ರು ಏನೇ ಕೇಳಿದ್ರು ಮ್ಯಾಥ್ಸ್ ಎಂಬುದು ತುಂಬಾ rare sir. ಮ್ಯಾಥ್ಸ್ ಎಂಬುದು ಬರೋ ಎಕ್ಸಾಮ್ಗೆ ಅಷ್ಟೇ ಯೂಸ್ ಆಗಲ್ಲ ಸರ್. ನಿಜ ಜೀವನ ಕೂಡ ರೂಪಿಸ್ಕೊಳಕ್ ಕೂಡ ಬಹಳ ಹೆಲ್ಪ್ ಆಗಿದೆ ಸರ್ ಇದು. ಯಾಕಂದ್ರೆ ಬಹಳ ಜನಕ್ಕೆ ಇರುತ್ತೆ ಗಣಿತ, ಬಹಳ ಜನಕ್ಕೆ ಇಂಗ್ಲಿಷ್. ಈಗ ಯಾಕಂದ್ರೆ ಇಲ್ಲಿ ನೋಡ್ತಿರ್ತಾರೆ ಕನ್ನಡ ಮೀಡಿಯಂ ಹುಡುಗರು ಇರ್ತಾರೆ, ಬಹಳ ಜನ ಇರ್ತಾರೆ ಇಲ್ಲಿ ನಮ್ಮ ಗ್ರಾಮೀಣ ಇಲ್ಲಿ ಎಲ್ಲಿ ನೋಡ್ತಾ ಇರೋಂಥ ವಿದ್ಯಾರ್ಥಿಗಳಾಗಿರ್ಬೋದು. SSC GD ಸೇರ್ಬೇಕಂತ ಬಹಳಷ್ಟು ಕನಸು ಕಟ್ಕೊಂತಾರೆ. ನಾನು ಆರ್ಮಿಗೆ ಹೋಗ್ಬೇಕು, SSC GD ಕ್ಲಿಯರ್ ಮಾಡ್ಬೇಕು, ಯಾಕಂದ್ರೆ ನಾನು ಓಡ್ತಾರ ಜೀವ ಬಿಟ್ಟು ಕೊಟ್ಟಾರು ಓಡ್ತಾರ, ಮೆಡಿಕಲ್ ಚೆಕ್ ಮಾಡ್ಕೊಂಡು ಫಿಟ್ ಇರ್ತಾರ. ಆದ್ರೆ ಏನ್ ಬೇಕಂಡು ಫಿಸಿಕಲ್ ಕೋಲ್ ಹಿಡ್ಕೊಂಡು ಬೆಂಡ್ ಹತ್ತೀವಿ. ಯಾಕೆ? ಪ್ರಾಕ್ಟೀಸ್ ಅದನ್ನೂ ಮಾಡಿಸ್ತೀವಿ, ಪ್ರಾಕ್ಟೀಸ್ ಮಾಡಿಸ್. ಯಾಕಂದ್ರೆ ಅವ್ರಿಗಿಂತ ನಮಗೂ ಕೂಡ ಸೀರಿಯಸ್ನೆಸ್ ಐತಿ. ನಮ್ಮ ಹುಡುಗರು ಜಾಬ್ ಏನಪ್ಪಾ ಅಂತಂದ್ರೆ ಕೇಂದ್ರ ಸರ್ಕಾರದ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗ್ಬೇಕು. SSC GD ಆರ್ಮಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಅಂದ್ರೆ ಅದು ಕರ್ನಾಟಕದ ವಿದ್ಯಾರ್ಥಿಗಳು ಜಾಸ್ತಿ ನೋಡ್ತಾ ಇರ್ಬೇಕು. ಆ ಒಂದು ಉದ್ದೇಶವನ್ನು ಇಟ್ಕೊಂಡಿದೀವಿ ಲರ್ನ್ ಆನ್ ದ ML ಅಂತ ಹೇಳ್ತಾ